ವೆರೋನಿಕಾ, ನಿನಗೆ 400 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಖುಷಿ ಆಗ್ತೈತಾ? ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ. ಇವತ್ತಿಗೆ 400 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ. ಹೊಸದಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು, ಅಂದ್ರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ನಾನು. ಇಷ್ಟು ಬೇಗ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿ ಮತ್ತೆ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕುಳ್ಳಿ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ. ಅಗೇನ್ ಒಂದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರೇ ಕೇಳಿದ್ರು ಸ್ಕಿನ್ ಕೇರ್ ಬಗ್ಗೆ ತೋರಿಸ್ಕೊಡಿ ಟ್ಯಾನ್ ರಿಮೂವ್ಗೆ ಅಂತ. ಸೊ ಇವತ್ತಿನ ಟಾಪಿಕ್ ಬಂದು ಟ್ಯಾನ್ ರಿಮೂವ್. ಸೊ ಟ್ಯಾನ್ ರಿಮೂವ್ ಅಂದರೆ ಯೂಶಲಿ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಕೂಡ ಮಾಡ್ತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಹೇಗೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು, ಸ್ಕಿನ್ಗೆ ಎಕ್ಸ್ಪೋಸ್ಡ್ ಆಗಿದ್ರೆ ಸೊ ಅದರಿಂದ ಹೇಗೆ ಸ್ಕಿನ್ನ ಕೇರ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಟ್ಯಾನ್ ರಿಮೂವಲ್ ಮಾಡೋದು ಅಂತ ಹೇಳಿದೆ, ಅದು ನ್ಯಾಚುರಲ್ ಆಗಿ ಯಾವ ಪದಾರ್ಥನ ಅಥವಾ ಯಾವ ಥಿಂಗ್ನ ಯೂಸ್ ಮಾಡಿ ನಾನು ಟ್ಯಾನ್ ರಿಮೂವ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಸಿಂಪಲ್, ನಿಮ್ಮ ಎಲ್ಲರ ಮನೆಯಲ್ಲೂ ಅದಿರುತ್ತೆ. ವೆಜಿಟೇಬಲ್, ಅದು ಬೇರೆ ಯಾವುದು ಅಲ್ಲ, ಟೊಮೆಟೊ. ಸೊ ಟೊಮೆಟೊಯಿಂದ ಎಷ್ಟು ಯೂಸ್ ಇದೆ ಟ್ಯಾನ್ ರಿಮೂವ್ಗೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕೆ. ಸೊ ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ತುಂಬಾನೇ ಸಿಂಪಲ್ ಟೊಮ್ಯಾಟೊಯಿಂದ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಓನ್ಲಿ ಟೊಮ್ಯಾಟೊನ ಮಾತ್ರ ಯೂಸ್ ಮಾಡಿ ಬೇಸಿಕ್ ಆಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಅಡ್ವಾನ್ಸ್ ಹೇಳ್ತೀನಿ. ಫಸ್ಟು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಫಸ್ಟು ಒಂದು ಟೊಮೊಟೊನ ತಗೊಳ್ಳಿ, ಹಾಗೆ ಅದನ್ನು ಹಾಫ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಟೊಮೊಟೊನ ಹಾಫ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಇದರಲ್ಲಿರೋ ಬರೋ ಜ್ಯೂಸಿಂದ ಫೇಸ್ಗೆ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಆಪ್ಷನ್ ಇರ್ಬೋದು ಟೊಮ್ಯಾಟೊ ಒಂದರಲ್ಲೇ ಸ್ಕ್ರಬ್ ಮಾಡ್ಕೋಬೇಕಾ ಅಥವಾ ಇದ್ರ ಜೊತೆಗೆ ಏನಾದರೂ ಯೂಸ್ ಮಾಡ್ಕೊಬೋದಾ ಅಂತ. ಮಾಡ್ಕೊಬಹುದು. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಹೇಳಿದೆ ಬೇಸಿಕ್ ಅಂತ. ಕೆಲವ್ರದ್ದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಟೊಮ್ಯಾಟೊ ಒಂದರಲ್ಲೇ ಬರೋ ಜ್ಯೂಸಿಂದ ಇವಾಗ ಸದ್ಯಕ್ಕೆ ನಾನು ಫೇಸ್ನ ಸ್ಕ್ರಬ್ ಮಾಡ್ಕೊತೀನಿ ನೀಟಾಗಿ. ಸ್ಟಾರ್ಟ್ ಮಾಡೋಣಲ್ಲ? ಓಕೆ. ತಗೊಂಡು ನೀನು ಮಾಡ್ಕೊ, ಡಿಸ್ಟರ್ಬ್ ಮಾಡ್ಬೇಡ. ಅಲ್ಲೆಲ್ಲಿ ಒಣಗಿದೆ ಹಿಂಗೆ ಮಾಡ್ಕೋಬೇಕು, ಜ್ಯೂಸ್ ಬರ್ಸ್ಕೋಬೇಕು. ಈ ಥರ ಚಾಕುವಲ್ಲಿ ಹಿಂಗೆ ಕಟ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ. ನೀನು ಚಾಕು ಯೂಸ್ ಮಾಡ್ಬೇಡ, ನಾನು ಕೊಡ್ತೀನಿ ನಿಮಗೆ, ಬಿಡು. ಇಲ್ಲೇ ಕಟ್ ಮಾಡ್ಕೊಂಡು ಈ ಥರ ನೋಡ್ತಾ ಇದ್ದೀರಲ್ಲ. ಸೊ ಈ ಸೈಡ್ ವೆಜಿಟೇಬಲ್ ಸ್ಕಿನ್ಗೆ ವೆಜಿಟೇಬಲ್ಸ್ ಫ್ರೂಟ್ಸೇ ಯೂಸ್ ಆಗೋದು, ಗೊತ್ತಾ ನಿನಗೆ? ಕೆಮಿಕಲ್ಸ್ ಅಲ್ಲ. ಕೆಮಿಕಲ್ಸ್ನ ಕಮ್ಮಿ ಮಾಡಬೇಕು. ಜಾಸ್ತಿ ನಾವು ಯೂಸ್ ಮಾಡೋದು ತುಂಬ ಯೂಸ್ ಮಾಡಲೇಬೇಕು ಕೆಮಿಕಲ್ಸ್ನ ಅಂದಾಗ ಯೂಸ್ ಮಾಡೋಣ. ನ್ಯಾಚುರಲ್ ಆಗಿ ಸಿಗೋದಾದ್ರೆ ನ್ಯಾಚುರಲ್ ಆಗಿ ಯೂಸ್ ಮಾಡೋಣ, ಗೊತ್ತಾಯ್ತಾ? ಹಾಕೋ. ಸೊ ನೀವು ಇಫ್ ಇನ್ ಕೇಸ್ ಬಿಸಿಲಿಗೆ ಹೋಗಿರ್ತೀರಾ ಅಥವಾ ಬಿಸಿಲಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ನೀವು ಟ್ಯಾನ್ ಆಗಿದ್ರೆ ಅದೇ ದಿನನೇ ಬಂದು ನೀವು ಟೊಮೊಟೊನ ತಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀಟಾಗಿ ಫೇಸ್ನ ಮಸಾಜ್ ಮಾಡಿಕೊಂಡು ಕೇರ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ತಕ್ಷಣ ಟ್ಯಾನ್ ರಿಮೂವ್ ಹೋಗುತ್ತೆ. ನೀವು ಒಂದು ವಾರ ಗ್ಯಾಪ್ ಕೊಟ್ಟು ಆಮೇಲೆ ನೀವು ಯೂಸ್ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಟ್ಯಾನ್ ರಿಮೂವ್ ಆಗೋದು. ಸೊ ಇನ್ಸ್ಟೆಂಟಾಗಿ ಹೋಗಬೇಕು ಅಂದರೆ ನೀವು ಬಿಸಿಲಿಗೆ ಹೋದ ದಿನನೇ ನೀವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ ಜಸಿಯಲ್, ಇದರಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನಿಮ್ಗೆಲ್ಲರಿಗೂ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ವಶನ್ಸ್ನ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇದನ್ನ ಎಷ್ಟು ನಿಮಿಷ ಮಾಡಬೇಕು ಅಂದ್ರೆ ಒಂದು 10 to 15 minutes ಮಾಡಿದ್ರೆ ಸಾಕು. ಅಂಡ್ ನೀವು ಇದನ್ನ ಫೇಸ್ಗಲ್ಲದೆ ಕೈ ಕಾಲ್ಗೂ ಅಥವಾ ಎಲ್ಲೆಲ್ಲಿ ನಿಮ್ಗೆ ಟ್ಯಾನ್ ಆಗಿರುತ್ತೆ ಅಲ್ಲೂ ಕೂಡ ಯೂಸ್ ಮಾಡಬಹುದು.
ಪಾಪು ಕೈಗೆ ಏನಾದ್ರೂ ಆದ್ರೆ ಮಾತ್ರ ನಿಮ್ಮ ಅಮ್ಮನ ಕೈಲಿ ನಾನು ಬೈಸ್ಕೊಳ್ಳಲ್ಲ ಸಿಯಾ. ನೀಟಾಗಿ ಮಸಾಜ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಡ್ರೈ ಆಗ್ಬೇಕು ಫೇಸು. ಆ ತಕ್ಷಣ ತೊಳೆದು ಬಿಡ್ಬೇಡಿ. ಒಂದು 10 ಮಿನಿಟ್ಸ್ ಹಾಗೆ ಕೂತ್ಕೊಳ್ಳಿ, ಅದು ಡ್ರೈ ಆಗಲಿ. ಆಮೇಲೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಸ್ಕಿನ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ, ನೀವು ಯೂಸ್ ಮಾಡ್ಕೊಬಹುದು. ಇದು ವೆರಿ ಬೇಸಿಕ್ ಹೇಳ್ತಾ ಇರೋದು ನಾನು, ಟೊಮ್ಯಾಟೊ ಇಂದ ಟ್ಯಾನ್ ರಿಮೂವ್ ಮಾಡೋದನ್ನ. ಸೊ ಅಡ್ವಾನ್ಸ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಟೊಮ್ಯಾಟೊ ಮಸಾಜ್ ಮುಗ್ದಿದೆ. ಸೊ 10 ಮಿನಿಟ್ಸ್ ನಾನು ಇದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಟೊಮೊಟೊದಲ್ಲಿ ಮಸಾಜ್ ಮಾಡ್ಕೊಂಡಿರೋದು ಇವಾಗ ಡ್ರೈ ಆಗಿದೆ. ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನ ನೀವು ಒಂದು 2 ಮಂತ್ಸ್ ಯೂಸ್ ಮಾಡಬಹುದು. ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ವೀಕ್ಲಿ ಒಂದು 3 ಟೈಮ್ಸ್ ನೀವು ಯೂಸ್ ಮಾಡಬಹುದು. ಸೊ ನಿಮಗೆ ಟ್ಯಾನ್ ರಿಮೂವರ್ ನ್ಯಾಚುರಲ್ ಆಗಿ ಬೇಕು ಅಂದ್ರೆ ಇದಕ್ಕಿಂತ ಒಳ್ಳೆ ಪರಿಹಾರ ಇಲ್ಲ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ.